ಈ ಭಕ್ತರ ಪಾದಯಾತ್ರೆ ಮಾತ್ರ ನಡೆಯುತ್ತಲೇ ಇರುತ್ತೆ. ರಸ್ತೆಯಲ್ಲಿ ಮಲ್ಲಯ್ಯನ ಸ್ಮರಣೆ ಮಾಡುತ್ತಾ ಸಾಗುತ್ತಾರೆ ಈ ಭಕ್ತರು. ಇನ್ನು ನಡೆದುಕೊಂಡು ಹೋಗುವುದೇ ಕಷ್ಟವಾಗಿರುವಾಗ ಕಾಲಿಗೆ ಕಟ್ಟಿಗೆ ಕಟ್ಟಿಕೊಂಡು ಮರಗಾಲಿನಲ್ಲಿ ಪಾದಯಾತ್ರೆ ಹೊರಟಿರುವವರ ಸಂಖ್ಯೆಯು ಸಾಕಷ್ಟಿದೆ. 2 ರಿಂದ 4 ಅಡಿಯವರೆಗೂ ಮರಗಾಲು ಕಟ್ಟಿಕೊಂಡು ಸಾಗುತ್ತಾರೆ. ಕಷ್ಟ ಆಗುವುದಿಲ್ವೇ ಎಂದು ಪ್ರಶ್ನಿಸಿದ್ರೆ ಯಾವ ಸಮಸ್ಯೆಯೂ ಇಲ್ಲ, ಮಲ್ಲಯ್ಯನ ಶಕ್ತಿಯೇ ಅಂತಹದ್ದು ಎಂದು ಮುಂದೆ ಹೋಗುತ್ತಾರೆ. ಹೀಗೆ ಮಧ್ಯರಾತ್ರಿಯಿಂದ ಬೆಳಗ್ಗೆ 9:30ವರೆಗೂ ಪಾದಯಾತ್ರೆ ಸಾಗುತ್ತೆ. ಇದಾದ ನಂತರ ತಿಂಡಿ, ನಂತರ ಬಿಸಿಲಿನ ತಾಪ ಸಹಿಸಿಕೊಂಡೇ ಶ್ರೀಶೈಲದತ್ತ ಪಯಣ. ಮಧ್ಯಾಹ್ನ ಭಕ್ತರು ಏರ್ಪಡಿಸುವ ಜಾಗದಲ್ಲಿ ಊಟ, ಅಲ್ಲಿಯೇ 2 ಗಂಟೆ ವಿಶ್ರಾಂತಿ. ಇಡೀ ಸಂಜೆಗೆ ಮುನ್ನ ಮತ್ತೆ ಪಾದಯಾತ್ರೆ ಶುರು. ಮಲ್ಲಯ್ಯನ ದರ್ಶನ ಮಾಡೋವರೆಗೂ ಭಕ್ತರದ್ದು ಇದೇ ದಿನಚರಿ. 400 ರಿಂದ 500 ಕಿಲೋಮೀಟರ್ ದೂರದಲ್ಲಿರುವ ಆಂಧ್ರ ಪ್ರದೇಶದ ಶ್ರೀಶೈಲವನ್ನು ನಿತ್ಯ 50 ರಿಂದ 60 ಕಿಲೋಮೀಟರ್ ಕ್ರಮಿಸಿ ಯುಗಾದಿಗೆ ಮುನ್ನ ಸೇರಿಕೊಳ್ತಾರೆ. ಮಲ್ಲಯ್ಯನ ಸನ್ನಿಧಿಯಲ್ಲಿಯೇ ಯುಗಾದಿ ಹಬ್ಬ ಆಚರಿಸುತ್ತಾರೆ.